ವಾವ್, ವಾಟ್ ಅ ಫ್ಯಾಂಟಾಸ್ಟಿಕ್ ಚೇಸ್ ಬೈ ಮುಂಬೈ ಇಂಡಿಯನ್ಸ್. ಸಖತ್ತಾಗಿರೋವಂಥ ಒಂದು ಚೇಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ತಿಲಕ್ ವರ್ಮಾ ಅದ್ಭುತವಾಗಿರೋವಂಥ ಒಂದು ಬ್ಯಾಟಿಂಗು. ಸೊ MI ಕಡೆಯಿಂದ ಸಖತ್ತಾಗಿರೋವಂಥ ಒಂದು ಚೇಸ್ ಅಂತಾನೆ ಹೇಳ್ಬೋದು. ಸೊ ಮುಂಬೈ ಇಂಡಿಯನ್ಸ್ 200 ರನ್ಗಳನ್ನ ಚೇಸ್ ಮಾಡ್ತಾರೆ ಪಂಜಾಬ್ ವಿರುದ್ಧ. ಅದ್ಭುತವಾಗಿರೋವಂಥ ಗೆಲುವು. ಸೊ ಟೂರ್ನಿಯಿಂದ ಆಚೆ ಹೋದ್ರು ಕೂಡ ನಮ್ಮ ಜೊತೆಗೆ ಇನ್ನೊಂದು ಇಬ್ಬರನ್ನ ಕರ್ಕೊಂಡು ಹೋಗ್ತೀವಿ ಅನ್ನೋವಂಥ ಒಂದು ಇಂಟೆಂಟ್ ಅಲ್ಲಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಲಾಸ್ಟ್ 3 ಓವರ್ಸ್ ಅಲ್ಲಿ 50 ರನ್ಗಳನ್ನ ಬೇಕಾಗುತ್ತೆ. ತಿಲಕ್ ವರ್ಮಾ ಫ್ಯಾಂಟಾಸ್ಟಿಕ್ ಇನ್ನಿಂಗ್ಸ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ವಿಲ್ ಜಾಕ್ ಅದ್ಭುತವಾಗಿರುವಂಥ ಒಂದು ಸ್ಟಾರ್ಟ್ನ ಕೊಡ್ತಾರೆ ತಿಲಕ್ ವರ್ಮಾಗೆ. ಒಟ್ಟಾರೆಯಾಗಿ ಸೊ ಮುಂಬೈ ಇಂಡಿಯನ್ಸ್ ಅವರು ಪಂಜಾಬ್ ವಿರುದ್ಧ ಒಂದು ಅದ್ಭುತವಾದಂಥ ಗೆಲುವು ಸಾಧಿಸಿದ್ರು ಅಂತಲೇ ಹೇಳ್ಬೋದು. ಬಟ್ ಒಂದು ಕಡೆಗೆ ಪಂಜಾಬ್ ಕಿಂಗ್ಸ್ RCBನ ಎದುರು ಹಾಕೊಂಡ್ರೆ ನೀವು ಬದುಕಕ್ಕಾಗತ್ತಾ ಪಾಯಿಂಟ್ಸ್ ಟೇಬಲಲ್ಲಿ? ಚಾನ್ಸೇ ಇಲ್ಲ. ಸೊ ಸತತವಾಗಿ 7 ಪಂದ್ಯಗಳಲ್ಲಿ ಸೋಲನ್ನೇ ಕಾಣದೇ ಇರುವಂಥ ತಂಡ ಸತತವಾಗಿ 5 ಪಂದ್ಯಗಳಲ್ಲಿ ಸೋಲನ್ನು ಕಾಣ್ತಿದೆ ಅಂತಂದರೆ ಅದಕ್ಕೆ ಕಾರಣ ಅವರ ಬ್ಯಾಡ್ ಪರ್ಫಾರ್ಮೆನ್ಸೇ. ಬಟ್ ನಾವು ಹೇಳಬೇಕಾಗಿದ್ದೇನು ಹೇಳಿ, ಒಂದು ಟ್ವೀಟ್ನ ಮಾಡ್ತಾರೆ 49ಗೆ 1 ಅಂತ. ಸೊ ಅವತ್ತಿಂದ ಇವ್ರ ಸೋಲಿನ ಒಂದು ಸರಪಳಿ ಹಂಗೆ ಜೋಡಿಸ್ಕೊಂಡು ಹೋಗ್ತಾನೆ ಇದೆ ಅಂತಲೇ ಹೇಳ್ಬೋದು. ಇನ್ನೇನಾದರೂ 2 ಪಂದ್ಯದಲ್ಲಿ 2 ಸೋತ್ರು ಅಂತಂದರೆ ಪ್ಲೇ ಆಫಿಂದ ಆಚೆ ಹೊಂಟೋಗ್ತಾರೆ. ಅದರಲ್ಲಿ ಒಂದು ಪಂದ್ಯ ಬಂದು ನಮ್ಮ ಜೊತೆನೇ ಇದೆ RCB ಜೊತೆಗೆ. ಸೊ ಅದಕ್ಕೆ ಹೇಳಿದ್ದು, ಸೊ RCBನ ಕೆಣಕಿ ಉಳಿದವರಿಲ್ಲ ಅಂತಲೇ. ಸೊ ಒಟ್ಟಾರೆಯಾಗಿ ಸೊ ಇವತ್ತಿನ ಪಂದ್ಯ ಸೊ ಮುಂಬೈ ಇಂಡಿಯನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ ಅವರು. ಸೊ ಟಾಸ್ ಗೆದ್ದಂತಹ ಮುಂಬೈ ಇಂಡಿಯನ್ಸ್ ಅವರು ಸೊ ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ನಾವು ಚೇಸ್ ಮಾಡ್ತೀವಿ ಅಂತಾರೆ. ಆ್ಯಂಡ್ ಅದೇ ರೀತಿಯಲ್ಲಿ ಇವತ್ತು ಸ್ವಲ್ಪ ಚೇಂಜಸ್ಗಳು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಮುಂಬೈ ಅಂತ ಬಂದಾಗ ಇವತ್ತು ರುದ್ರಫೋರ್ಡ್ ಒಳಗಡೆ ಬರ್ತಾರೆ, ಶಾರ್ದುಲ್ ಠಾಕೂರ್ ಒಳಗಡೆ ಬರ್ತಾರೆ. ಆ್ಯಂಡ್ ಇವತ್ತು ಸೂರ್ಯಕುಮಾರ್ ಯಾದವ್ ಅವರು ಇರಲ್ಲ. ಆ್ಯಂಡ್ ಸೊ ಇವತ್ತು ಕ್ಯಾಪ್ಟನ್ಸಿ ಮಾಡ್ತಿರೋವಂಥದ್ದು ಜಸ್ಪ್ರೀತ್ ಬುಮ್ರಾ ಅವರು. ಸೊ ಅವರ ಒಂದು IPLನ ಮೊದಲ ಒಂದು ಪಂದ್ಯನ ಮುನ್ನಡೆಸ್ತಾ ಇರ್ತಾರೆ. ಆ್ಯಂಡ್ ಈ ಕಡೆಗೆ ಪಂಜಾಬ್ ಅಂತ ಬಂದಾಗಲೂ ಕೂಡ ಅಷ್ಟೇ 2 ಚೇಂಜಸ್ ಮಾಡ್ಕೊಂಡಿರ್ತಾರೆ. ಅಜ್ಮತುಲ್ಲಾ ಉಮರ್ ಜೈನ ತೊಗೊಂಡು ಬರ್ತಾರೆ ಸ್ಟಾನಿಸ್ ಜಾಗದಲ್ಲಿ. ಆ್ಯಂಡ್ ಬಾರ್ಲೆಟ್ ಅವ್ರನ್ನ ತೊಗೊಂಡ್ಬರ್ತಾರೆ ಪ್ಲೇಯಿಂಗ್ ಎನ್ನುವಲ್ಲಿ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಫಸ್ಟ್ ಬ್ಯಾಟ್ ಮಾಡಿದಂತಹ ಸೊ ಇಲ್ಲಿ ಪಂಜಾಬ್ ಕಿಂಗ್ಸ್ ಅವ್ರಿಗೆ ಒಂದು ಡೀಸೆಂಟ್ ಸ್ಟಾರ್ಟ್ ಅಂತಲೇ ಹೇಳ್ತೀನಿ. ಒಳ್ಳೆ ಸ್ಟಾರ್ಟ್ ಹೆಂಗೆ ನೋಡೋಕೆ ಹೋದರೆ 50 ರನ್ನ ಮಾಡ್ತಾರೆ, 5.3 ಪವರ್ ಪ್ಲೇನಲ್ಲೇ ಬರೋವಂಥದ್ದು. ಅವ್ರಿಗೆ 55 ರನ್ಗಳು ಬರುತ್ತೆ, ಒಂದು ವಿಕೆಟ್ಗಳನ್ನ ಕಳ್ಕೊಂಡು ಒಳ್ಳೆ ಸ್ಟಾರ್ಟೇ ಕೊಡ್ತಾರೆ. ಪ್ರಿಯಾಂಶ್ ಆರ್ಯ ಆದರೂ ಆಗಿರ್ಬೋದು, ಪ್ರಭ್ಸಿಮ್ರನ್. ಸೊ ಪ್ರಿಯಾಂಶ್ ಆರ್ಯ ಸ್ವಲ್ಪ ದೀಪಕ್ ಚಹರ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ, 22 ರನ್ ಮಾಡಿ. ಸೊ 17 ಬಾಲಲ್ಲಿ ಸೊ 4 ಬೌಂಡ್ರಿ ತೊಗೊತಾರೆ. ಆ್ಯಂಡ್ ಪ್ರಭ್ಸಿಮ್ರನ್ ಸಿಂಗ್ ಒಂದು ಒಳ್ಳೆ ಇನ್ನಿಂಗ್ಸ್ ಆಡಿದ್ರು ಅಂತಲೇ ಹೇಳ್ಬೋದು. ಸೊ ಅದನ್ನು ಬಿಗ್ ಇನ್ನಿಂಗ್ಸಾಗಿ ಮಾಡ್ಲಿಕ್ಕೆ ಆಗಿಲ್ಲ, ಮೀನ್ಸ್ 75-80 ಸೆಂಚುರಿ ಗಂಟ. ಬಟ್ 57 ರನ್ನು 32 ಡೆಲಿವರೀಸಲ್ಲಿ 6 ಬೌಂಡ್ರಿ. ಸೊ 4 ಸಿಕ್ಸರೊಂದಿಗೆ 180, ಆಲ್ಮೋಸ್ಟ್ 178, ಬಟ್ ಆಲ್ಮೋಸ್ಟ್ 180 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ಒಂದು ಒಳ್ಳೆ ಸ್ಟಾರ್ಟು ಅಂತಲೇ ಹೇಳ್ತೀನಿ. ಪ್ರಭ್ಸಿಮ್ರನ್ ಹಾಫ್ ಸೆಂಚುರಿ ಕೂಡ ಮಾಡ್ಕೊತಾರೆ. ಆ್ಯಂಡ್ ಕೂಪರ್ ಕೆನೋಲಿ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು, ಕಾಣಿಸ್ತಾ ಇತ್ತು. 21 ರನ್ ಮಾಡ್ತಾರೆ 22 ಬಾಲಲ್ಲಿ. ಸೊ 95 ಸ್ಟ್ರೈಕ್ ರೇಟ್ ಇದೆ, 2 ಬೌಂಡ್ರಿ, 1 ಸಿಕ್ಸರ್ ತೊಗೊಂಡ್ರು ಕೂಡ. ಸೊ ಸ್ಟ್ರೈಕ್ ರೇಟ್ ತುಂಬ ಅಂದರೆ ತುಂಬ ಕಮ್ಮಿ ಇದೆ. ಆ್ಯಂಡ್ ಸ್ಟ್ರಗಲ್ ಪಡ್ತಾ ಇದ್ರು ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಶ್ರೇಯಸ್ ಅಯ್ಯರ್, ಸೊ ಅಲ್ಲಿ ಪ್ರಭ್ಸಿಮ್ರನ್ ಔಟ್ ಆದಮೇಲೆ ಕೂಪರ್ ಕೆನೋಲಿ, ಶ್ರೇಯಸ್ ಅಯ್ಯರು, ಶೆಡ್ಗಿ ಅದ್ರಾಗಿರ್ಬೋದು, ಶಶಾಂಕ್ ಸಿಂಗು, ಸೊ ಒಂದು 3-4 ವಿಕೆಟ್ ಬೇಗನೆ ಹೊಂಟೋಗುತ್ತೆ. ಸೊ ಅದಾದಮೇಲೆ ಡೌನ್ಫಾಲ್ ಸ್ಟಾರ್ಟ್ ಆಯಿತು. ಬಟ್ ಕೊನೆಯಲ್ಲಿ ಸೊ ಪಂಜಾಬ್ ಕಿಂಗ್ಸ್ನ ಕೊನೆಯ 3 ಓವರಲ್ಲಿ 53 ರನ್ಗಳನ್ನ ಮಾಡ್ತಾರೆ. ಸೊ ಅದು ಕ್ರೆಡಿಟ್ ಹೋಗಬೇಕಾಗಿರೋವಂಥದ್ದು ಅಜ್ಮತುಲ್ಲಾ ಉಮರ್ ಜಾಯಿ ಆ್ಯಂಡ್ ಬಾರ್ಲೆಟ್ ಆ್ಯಂಡ್ ವಿಷ್ಣು ವಿನೋದ್ ಅಂತಲೇ ಹೇಳ್ತೀನಿ. ಬಿಕಾಸ್ ಅಜ್ಮತುಲ್ಲಾ ಉಮರ್ ಜಾಯಿನೇ ಆ ಒಂದು 165 to 170 ಎಂಡ್ ಆಗ್ತಾ ಇತ್ತು ಪಂಜಾಬ್ ಕಿಂಗ್ಸ್ ಅವ್ರದ್ದು. ಸೊ ಅದು ಲಾಸ್ಟ್ 3 ಓವರಲ್ಲೇ ಕಂಬ್ಯಾಕ್ ಮಾಡಿರುವಂಥದ್ದು. ಸೊ 18ನೇ ಓವರು ಸೊ 19 ರನ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ 19ನೇ ಓವರು 22 ಬರುತ್ತೆ, 20ನೇ ಓವರು ಸೊ 12 ರನ್ ಬರುತ್ತೆ. ಸೊ ಅಲ್ಲಿ ಸೊ ಲಾಸ್ಟ್ 3ನಲ್ಲೇ ಒಂದು 53 ರನ್ ಬಂದಿರುವಂಥದ್ದು. ಇಲ್ಲ ಅಂತಂದರೆ 165 to 170 ಅವ್ರದ್ದು ಎಂಡ್ ಆಗ್ತಾ ಇತ್ತು ಇನ್ನಿಂಗ್ಸು. ಬಟ್ ಅದ್ಭುತವಾಗಿರುವಂಥ ಒಂದು ಆಟ ಅಂತಂದರೆ ಅದು ಅಜ್ಮತುಲ್ಲಾ ಉಮರ್ ಜಾಯಿ. ಒಂದು 38 ರನ್ನ ಮಾಡ್ತಾರೆ 17 ಬಾಲಲ್ಲಿ, 2 ಬೌಂಡ್ರಿ, 4 ಸಿಕ್ಸರೊಂದಿಗೆ 223 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಕೆಳಗಡೆಗೆ ವಿಷ್ಣು ವಿನೋದ್, ಸೊ ಅವರು ಇಂಪ್ಯಾಕ್ಟ್ ಪ್ಲೇಯರ್ ತೊಗೊಂಡ್ಬಂದಿರ್ತಾರೆ. ಅವ್ರಿಗೆ 15 ರನ್ನು 8 ಬಾಲಲ್ಲಿ, 1 ಬೌಂಡ್ರಿ, 1 ಸಿಕ್ಸರೊಂದಿಗೆ ಸೊ 187 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಆ್ಯಂಡ್ ಬಾರ್ಲೆಟ್ ಸೊ 18 ರನ್ನು 7 ಬಾಲಲ್ಲಿ 257 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿ ಪಂಜಾಬ್ ಕಿಂಗ್ಸ್ ಟೋಟಲ್ನ ಸೊ 200ರ ಗಡಿ ದಾಡಿಸ್ತಾರೆ ಅಂತಲೇ ಹೇಳ್ಬೋದು. ಸೊ 8 ವಿಕೆಟ್ಗಳನ್ನ ಕಳ್ಕೊಂಡು ಸೊ 20 ಓವರಲ್ಲಿ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ಡೀಸೆಂಟ್ ಸ್ಕೋರನ್ನೇ ಇದು, ಡಿಫೆಂಡ್ ಮಾಡ್ಕೋಬೋದಾಗಿತ್ತು ಪಂಜಾಬ್ ಕಿಂಗ್ಸ್ ಅವರು, ಬಟ್ ವಿಫಲವಾದ್ರು ಅಂತಾನೆ ಹೇಳ್ಬಹುದು. ಓಕೆ, ಅಂಡ್ ಇನ್ನು ಮುಂಬೈ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಸೊ ಚಹರ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, 4 ಓವರಲ್ಲಿ 36 ರನ್, 2 ವಿಕೆಟ್ ತೆಗೆದಿದ್ದಾರೆ. ಆ್ಯಂಡ್ ಶಾರ್ದುಲ್ ಠಾಕೂರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, 4 ಓವರಲ್ಲಿ 4 ವಿಕೆಟ್ ತೆಗೆದಿದ್ದಾರೆ, 9.8. ಸ್ವಲ್ಪ ಎಕನಾಮಿ ಜಾಸ್ತಿ ಇದ್ರು ಕೂಡ ವಿಕೆಟ್ಸ್ಗಳಂತೂ ಕಿತ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬುಮ್ರಾ 8.8 ಎಕನಾಮಿಕಲ್ ಆಗಿದ್ದಾರೆ, ಬಟ್ ವಿಕೆಟ್ ಬಿದ್ದಿಲ್ಲ ಅಂತಾನೆ ಹೇಳ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲರೂ ಕೂಡ ಡಿಸೆಂಟ್ ಬೌಲಿಂಗ್ ಅಂತಾನೆ ಹೇಳ್ಬೋದು. ಓಕೆ, ಅಂಡ್ ಇನ್ನು ಈ ಒಂದು 201 ಚೇಸ್ನ ಬೆನ್ನ ಹತ್ತದಂತಹ ಸೊ ಮುಂಬೈ ಇಂಡಿಯನ್ಸ್ ಅವರಿಗೆ ಅಗೇನ್ ಮತ್ತೊಂದು ಒಳ್ಳೆ ಸ್ಟಾರ್ಟ್ ಅಂತಾನೆ ಹೇಳ್ತೀನಿ. ಬಿಕಾಸ್ ಫಸ್ಟ್ ವಿಕೆಟ್ಗೆ ಸೊ 61 ರನ್ಗಳ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಫಸ್ಟ್ 6.3 ಓವರ್ಸಲ್ಲಿ. ಆ್ಯಂಡ್ ಪವರ್ ಪ್ಲೇನಲ್ಲಿ 59 ರನ್ಗಳನ್ನ ಮಾಡ್ತಾರೆ ವಿತೌಟ್ ಲಾಸಲ್ಲಿ. ರಿಕಲ್ಟನ್ ತುಂಬ ಚೆನ್ನಾಗಿ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಇವತ್ತು, 48 in 23 ಡೆಲಿವರೀಸು, 4 ಬೌಂಡ್ರಿ, 4 ಸಿಕ್ಸರೊಂದಿಗೆ 208ರ ಒಂದು ಸ್ಟ್ರೈಕ್ ರೇಟಲ್ಲಿ. ಏನು ಸ್ಟಾರ್ಟ್ ಬೇಕಾಗಿತ್ತು, ಸೊ 200 ರನ್ಗಳನ್ನ ಚೇಸ್ ಮಾಡ್ತೀವಿ ಅಂತಂದಾಗ ಅದು ರಿಕಲ್ಟನ್ ತುಂಬಾ ಒಳ್ಳೆ ಸ್ಟಾರ್ಟ್ ಕೊಟ್ಟರು. ಬಿಕಾಸ್ ರೋಹಿತ್ ಶರ್ಮಾ ಸ್ವಲ್ಪ ಸ್ಟ್ರಗಲ್ ಪಡ್ತಾ ಇದ್ರು, ಸ್ವಲ್ಪ ನೋಡ್ಕೊಂಡು ಆಡ್ತಾ ಇದ್ರು, ಸ್ಲೋ ಆಡ್ತಾ ಇದ್ರು. ಸೊ ಅದಕ್ಕೆ ಜವಾಬ್ದಾರಿ ತೊಗೊಂಡಿರುವಂಥದ್ದು ರಿಕಲ್ಟನ್.
48 ರನ್ ಮಾಡಿ, ಸೊ ಅಲ್ಲಿ ಅಜ್ಮತುಲ್ಲಾ ಉಮರ್ ಜಾಯಿ ಬೌಲಿಂಗ್ ಅಲ್ಲಿ ಪ್ರಿಯಾಂಶ್ ಆರ್ಯ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಂಡ್ ಸೊ ರೋಹಿತ್ ಶರ್ಮಾ ಸೊ ಅಲ್ಲಿ 25 ರನ್ ಮಾಡ್ತಾರೆ 26 ಬಾಲ್. ಸೊ 2 ಸಿಕ್ಸರ್ ತಗೊಂಡ್ರು ಕೂಡ 96 ಸ್ಟ್ರೈಕ್ ಅಲ್ಲಿ ಸೊ ಔಟ್ ಆಗುವಂಥದ್ದು. ಸೊ ಚಹಲ್ ಅವರ ಬೌಲಿಂಗ್ ಅಲ್ಲಿ ಸೊ ಕ್ಲೀನ್ ಬೋಲ್ಡ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಇವತ್ತು ಸ್ವಲ್ಪ ಸ್ಲೋ ಆಡ್ತಾ ಇದ್ರು, ಸೊ ಸ್ಟಾರ್ಟಿಂಗ್ ಅಲ್ಲೇ ಅಟ್ಯಾಕ್ ಮಾಡಲಿಲ್ಲ. ರಿಗಲ್ಟನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು, ಸೊ ಜಸ್ಟ್ ಅವರಿಗೆ ಸಿಂಗಲ್ಸ್ ಎಲ್ಲ ಡಬಲ್ ತಗೊಂಡು ಅವರಿಗೆ ಸ್ಟ್ರೈಕ್ ಕೊಡ್ತಾ ಇದ್ರು. ಬಿಟ್ರೆ ರೋಹಿತ್ ಶರ್ಮಾ ಆ ಒಂದು ಟಚ್ ಅಲ್ಲಿ ಕಾಣಿಸಲಿಲ್ಲ ಇವತ್ತು. ಸೊ ಅದಕ್ಕೋಸ್ಕರನೇ 25 ರನ್ ಮಾಡಿ ಬಾಲ್ ಟು ರನ್ ಮಾಡಿ ಸೊ ಔಟ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಕೆಳಗಡೆ ನಮಂದಿರು ಕೂಡ ಅಷ್ಟೇ ಇವತ್ತು ಬೇಗನೆ ಔಟ್ ಆಗ್ತಾರೆ. 9 ರನ್ಸ್ ಇನ್ 6 ಬಾಲ್ಸ್, 1 ಸಿಕ್ಸರ್ ತಗೊಂಡು ಸೊ ಅಲ್ಲಿ ಮಾಕ್ರೋ ಆನ್ಸನ್ ಅವರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ ಅಂತಾನೆ ಹೇಳ್ತೀನಿ. ಬಟ್ ತಿಲಕ್ ವರ್ಮಾ ಅದ್ಭುತವಾಗಿರುವಂಥ ಒಂದು ಆಟ ಅಂತಾನೆ ಹೇಳ್ತೀನಿ. 75 in 33 ಡೆಲಿವರೀಸ್, 6 ಬೌಂಡ್ರಿ, 6 ಸಿಕ್ಸರ್ ಒಂದಿಗೆ ಆಲ್ಮೋಸ್ಟ್ 230 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಶರ್ಫನ್ ರುದರ್ಫೋರ್ಡ್ ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. 61 ರನ್ಗಳ ಒಂದು ಪಾರ್ಟ್ನರ್ಶಿಪ್, 42 ಡೆಲಿವರೀಸ್ ಅಲ್ಲಿ ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್. ಬಟ್ ರುದರ್ಫೋರ್ಡ್ ಅಂತ ಒಂದು ಒಳ್ಳೆ ಆಟ ಆಡಲಿಲ್ಲ, ಬಟ್ ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತ ಹೇಳ್ಬೋದು ತಿಲಕ್ ವರ್ಮಾಗೆ. 29 in 21 ಡೆಲಿವರೀಸ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಕೊನೆಯಲ್ಲಿ ವಿಲ್ ಜಾಕ್ ಜೊತೆಗೆ ಒಂದು ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. 20 ಬಾಲಲ್ಲಿ 56 ರನ್ಗಳ ಒಂದು ಪಾರ್ಟ್ನರ್ಶಿಪ್ಪು ತಿಲಕ್ ವರ್ಮಾ ಆ್ಯಂಡ್ ವಿಲ್ ಜಾಕ್ ಕೂಡ ಅಷ್ಟೇ 25 ರನ್ನು. ಸೊ 10 ಬಾಲಲ್ಲಿ 2 ಬೌಂಡ್ರಿ, 2 ಸಿಕ್ಸರ್ ಒಂದಿಗೆ 250 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು. ಏನು ಫಿನಿಶ್ ಬೇಕಾಗಿತ್ತು, ಏನು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಬೇಕಾಗಿತ್ತು, ಆ ಒಂದು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡಿರುವಂಥದ್ದು ವಿಲ್ ಜಾಕ್ಸ್ ಆ್ಯಂಡ್ ತಿಲಕ್ ವರ್ಮಾ. ಕೊನೆ ಓವರಲ್ಲಿ ಬೇಕಾಗಿರುವಂಥದ್ದು 15 ರನ್ನು. ಸೊ 15 ರನ್ನ ಆರಾಮಾಗಿ ಚೇಸ್ ಮಾಡಿ ಬಿಸಾಕ್ತಾರೆ ತಿಲಕ್ ವರ್ಮಾ ಆ್ಯಂಡ್ ವಿಲ್ ಜಾಕ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಮುಂಬೈ ಇಂಡಿಯನ್ಸ್ ಅವರ ಚೇಸು ಅದ್ಭುತವಾಗಿತ್ತು ಆ್ಯಂಡ್ ಪಂಜಾಬ್ ಕಿಂಗ್ಸ್ ಅವರ ಬೌಲಿಂಗ್ ಅಷ್ಟೇ ಖರಾಬಾಗಿತ್ತು ಅಂತಲೇ ಹೇಳ್ತೀನಿ. ನನ್ನ ಪ್ರಕಾರ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಅಂತ ಬಂದಾಗ ಖಂಡಿತವಾಗ್ಲೂ ಲಾಸ್ಟ್ 3 ಓವರ್ಸಲ್ಲಿ ಕಂಬ್ಯಾಕ್ ಮಾಡಿದ್ರು. ಬಟ್ ಬೌಲಿಂಗ್ ಅಂತ ಬಂದಾಗ ಇನ್ನೊಂಚೂರು ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಪಂಜಾಬ್ ಕಿಂಗ್ಸ್ಗೆ ಅದು ಬೌಲಿಂಗ್ ಅನ್ನೋದೊಂದು ಸ್ವಲ್ಪ ಕನ್ಸರ್ನ್ ಇದ್ದೇ ಇದೆ, ಬೌಲಿಂಗ್ ಆ್ಯಂಡ್ ಫೀಲ್ಡಿಂಗ್ ಅಂತ ಬಂದಾಗ. ಬಟ್ ಅವರು ಖಂಡಿತವಾಗ್ಲೂ ಫೇಲ್ ಆಗ್ತಾ ಇದ್ದಾರೆ. ಸೊ ಇದೇ ರೀತಿಯಲ್ಲಾದರೆ ನನ್ನ ಪ್ರಕಾರ ಅವ್ರು ಎಲಿಮಿನೇಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತಲೇ ಹೇಳ್ತೀನಿ. ಬಟ್ ಮುಂಬೈ ಇಂಡಿಯನ್ಸ್ ಅವರು ಸೊ ಈ ಒಂದು ಸೀಸನ್ನ ಒಂದು ರೀತಿಯಲ್ಲಿ ಬೆಟರ್ ಪೊಸಿಷನಲ್ಲಿ ಸೊ ಎಂಡ್ ಮಾಡಬೇಕು ಅನ್ನೋ ಅಂಥ ಒಂದು ವಿಚಾರ ಇಟ್ಕೊಂಡು ಆಡ್ತಿದ್ದಾರೆ ಅಂತಲೇ ಹೇಳಬಹುದು. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇವತ್ತಿನ ಪಂದ್ಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬೈ ಬಾಯ್.